ಅಣ್ಣಪ್ಪನ ರಕ್ಷಣೆ ಒಂದಿದ್ರೆ ಬೇರೆ ಯಾರ ರಕ್ಷಣೆಯೂ ಬೇಕಿಲ್ಲ. ಕಳೆದ 4 ತಿಂಗಳಲ್ಲಿ ಅಣ್ಣಪ್ಪನ ಶಕ್ತಿ ಏನು ಅನ್ನೋದು ಗೊತ್ತಾಗಿದೆ. ಕ್ಷೇತ್ರಕ್ಕೆ ಬಂದಿರುವ ಆಪತ್ತು ದೂರ ಆಗಲಿ ಅಂತ ಎಲ್ಲರೂ ಪ್ರಾರ್ಥಿಸೋಣ ಅಂತ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದ್ದಾರೆ. ನಾನು ಇಲ್ಲಿ ಹೆಗ್ಗಡೆಯಾಗಿ ಬಂದಿಲ್ಲ, ಧರ್ಮದರ್ಶಿಯಾಗಿ ಬಂದಿದ್ದೇನೆ. ನಾನು ಅಪೇಕ್ಷೆ ಪಟ್ಟು ಪಟ್ಟದ ಅಧಿಕಾರಕ್ಕೆ ಬಂದವನೂ ಅಲ್ಲ. ಆಕಸ್ಮಿಕವಾಗಿ ನಾನು ಈ ಪಟ್ಟವನ್ನ ಸ್ವೀಕರಿಸಿದೆ. ಧರ್ಮದೇವತೆಗಳು ಧರ್ಮವನ್ನ ಕಾಪಾಡುತ್ತವೆ. ಇವತ್ತು ಎಲ್ಲರೂ ಹೃದಯದಿಂದ ಮಾತನಾಡಿದ್ದಾರೆ. ಎಲ್ಲ ಕ್ಷೇತ್ರದವರು ನಮ್ಮ ಕ್ಷೇತ್ರದ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದರು. ಒಳಗೆ ಬಂದೆ. ಬರುವಾಗ ನನಗೆ ಕೆಲವು ದಿವಸದ ಅನಾರೋಗ್ಯ ಇತ್ತು, ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಮೊನ್ನೆ ಭಾಳ ಜನ ಬಂದಿದ್ರು ಒಳಗೆ, ಬೀಡ್ನೊಳಗೆ 500 ಜನ 1000 ಜನ ಒಳಗೆ ಬಂದರು. ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಯಿತು, ಜ್ವರ ಬಂದಿತ್ತು. 1-2-3 ದಿವಸ ಭಾಳ ನಿಶಕ್ತಿ ಎಲ್ಲ ಇತ್ತು. ಆದರೆ ಈಗ ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲರ ನಗು ನೋಡಿ ಆಮೇಲೆ ನಾನು ಎಲ್ಲವನ್ನೂ ಮರೆತೆ. ನೀವೆಲ್ಲ ನಗ್ತಾ ಇದ್ರಿ ಮತ್ತು ನಗು ನೋಡಿ ಓಹೋ ಇವರು ಕೂಡ ನಮ್ಮ ಹಾಗೆ ಯಾವ ಚಿಂತೆಯಲ್ಲಿಲ್ಲ, ಧೈರ್ಯದಲ್ಲಿದ್ದಾರೆ ಇವರು ಅಂದಲ್ಲಿ ಭಾಳ ಸಂತೋಷ ಆಯಿತು ನನಗೆ. ಹಾಗೆ ನಾನು ಕೂಡ ನಿಮ್ಮ ಅಲ್ಲಿ ಒಬ್ಬನಾಗಿ ಭಾಳ ಸಂತೋಷದಿಂದ ಒಳಗೆ ಪ್ರವೇಶ ಮಾಡಿದೆ. ಧರ್ಮದರ್ಶಿಯಾಗಿ ಇಲ್ಲಿ ಒಳಗೆ ಬಂದೆ. ಬರುವಾಗ ನನಗೆ ಕೆಲವು ದಿವಸದ ಅನಾರೋಗ್ಯ ಇತ್ತು, ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಮೊನ್ನೆ ಭಾಳ ಜನ ಬಂದಿದ್ರು ಒಳಗೆ, ಬೀಡ್ನೊಳಗೆ 500 ಜನ 1000 ಜನ ಒಳಗೆ ಬಂದರು. ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಯಿತು, ಜ್ವರ ಬಂದಿತ್ತು. 1-2-3 ದಿವಸ ಭಾಳ ನಿಶಕ್ತಿ ಎಲ್ಲ ಇತ್ತು. ಆದರೆ ಈಗ ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲರ ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು. ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ. ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತೆಗಳು ಅವರು ಹೇಳ್ತಾರೆ. ಏನಂತಂದರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದ್ರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ. ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು, ವಿಶ್ವಾಸ ಇದೆ. ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವೂ ಅಲ್ಲ, ಈ ಮನುಷ್ಯರು ಅಲ್ಲ. ಈ ಎಲ್ಲ ಈಗೇನು ಮಾಡ್ತಾ ಇದ್ದಿದ್ದಲ್ಲ. ಇದಕ್ಕಿಂತ ಹೆಚ್ಚು ಸ್ವಾಮಿ ಮುಂದಿದ್ರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಪೆದ್ದಿಯಪ್ಪ ಬೇಡ ಸಂಖ್ಯಪ್ಪ ಕುಟುಂಬಗಳು ಕದಿಕಿಡ ಪೇರು ಕುರಿತು ಸಂಕೋನಿಗೆ ಕೀರ್ತಿ ಕಟ್ಟುವ ಪೇರಗಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಿದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಬೇಡದಲ್ಲಿ ನುಡಿಕಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳ್ತಂತೆ, ಓಹ್ ಇದು ಹಳೆಯ ಮಾತು, ಹೋದ ಸಲ ಇದನ್ನೇ ಕೇಳಿದ್ದು ಅಂತ ನನಗೆ ಅನಿಸೋದೇ ಇಲ್ಲ. ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೆ, ಹೊಸ ನುಡಿಕಟ್ಟೆ, ಹೊಸ ರೀತಿಯಲ್ಲಿ ಅದು ಇತ್ತು. ಹಾಗಾಗಿ ನಾನು ಹೇಳೋದಿದೆ, ಎಲ್ಲ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ. ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ, ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ. ಮಾಡುವವರೆಲ್ಲ ಅವರೇ, ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲವನ್ನು ಅವರು ಸಂತೋಷ ಪಡ್ತಾರೆ. ಈ ಮಾತುಗಳು